ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ಸ್ ಸೀರೀಸಲ್ಲಿ ಕಾನ್ಸೆಪ್ಟ್ ಯಾವುದು ಅಂತ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಆರ್ಗನೈಸೇಷನ್ನಲ್ಲಿ ಸ್ಟೋರೇಜ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೋರೇಜ್ ಸ್ಟ್ರಕ್ಚರ್. ಸೊ ಇದಕ್ಕಿಂತ ಮುಂಚೆ ಪಾರ್ಟ್ 1ನಲ್ಲಿ ನಾವು ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ಸ್ ಬಗ್ಗೆ ತಿಳ್ಕೊತಾ ಹೋದ್ವಿ. ಇದು ಎರಡನೇ ವಿಡಿಯೋ ಪಾರ್ಟ್ 2 ಸ್ಟೋರೇಜ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಸ್ಟೋರೇಜ್ ಅಂತ ಬಂದಾಗ ನಮಗೆ ಮೇಯ್ನ್ ಆಗಿ ಬರೋದು ಮೇಯ್ನ್ ಮೆಮೊರಿ. ಪ್ರತಿಯೊಂದು ಫೈಲ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರೋಸೆಸಸ್ಸನ್ನು ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಯೂಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೇಜರಾಗಿ ನಮಗೆ ಬರೋದು ಅಂದರೆ ಮೇಯ್ನ್ ಮೆಮೊರಿ ಮತ್ತು ಸೆಕೆಂಡರಿ ಸ್ಟೋರೇಜ್ ಅಥವಾ ಸೆಕೆಂಡರಿ ಮೆಮೊರಿ ಅಂತ ನಾವು ಕೂಡ ಕರಿಬೋದು. ನೆಕ್ಸ್ಟ್, ಈ ಮೇನ್ ಮೆಮೊರಿ ಏನು ಮಾಡುತ್ತೆ ಅಂದರೆ ಡೈರೆಕ್ಟ್ಲಿ ಅಸೆಸ್ ಸಿ ಪಿ ಯುನ ಡೈರೆಕ್ಟಾಗಿ ಅಸೆಸ್ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಮೇನ್ ಮೆಮೊರಿ ವಲಟೈಲ್. ವಲಟೈಲ್ ಅಂತ ಅಂದರೆ ಏನು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನೋ ವರ್ಕ್ ಮಾಡ್ತಾ ಇದ್ದೀರಾ, ಆವಾಗ ಪವರ್ ಆಫ್ ಆಯಿತು ಅಂತ ಅಂದರೆ ಅದು ಸೇವ್ ಆಗಿರಲ್ಲ. ಅದನ್ನು ನಾವು ವಲಟೈಲ್ ಮೆಮೊರಿ ಅಂತ ಕರಿತೀವಿ. ನೆಕ್ಸ್ಟ್, ಸೆಕೆಂಡರಿ ಸ್ಟೋರೇಜ್. ಇದೇನಾಗಿರುತ್ತೆ, ಇದು ಮೇನ್ ಮೆಮೊರಿನ ಎಕ್ಸ್ಟೆನ್ಷನ್. ಆದರೆ ಇದೇನು ಮಾಡುತ್ತೆ ಅಂದರೆ ಇದು ನಾನ್ ವಲಟೈಲಿಟಿನ ಪ್ರೊವೈಡ್ ಮಾಡುತ್ತೆ. ನಾನ್ ವಲಟೈಲ್ ಅಂದರೆ ಪವರ್ ಹೋದ್ರೂ ಕೂಡ ನಾವು ಅದು ಸೇವ್ ಆಗಿರೋದನ್ನ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ನಮಗೆ ಮೇಜರಾಗಿ ಒಂದು ಫೈಲ್ ಅಥವಾ ಒಂದು ಪ್ರೋಸೆಸಸ್ನ ಸ್ಟೋರ್ ಮಾಡಬೇಕಾದ್ರೆ ನಮಗೇನು ಬೇಕಾಗುತ್ತೆ ಅಂತ ಅಂದರೆ ಪ್ರೋಗ್ರಾಮ್ ಮತ್ತು ಡಾಟಾ ಅವೆರಡೂ ಕೂಡ ಮೇನ್ ಮೆಮೊರಿಲಿ ಪರ್ಮನೆಂಟಾಗಿ ಇರಬೇಕು. ಆದರೆ ಈ ಮೇನ್ ಮೆಮೊರಿಲಿ ಡಾಟಾ ಮತ್ತು ಪ್ರೋಗ್ರಾಮ್ ಎರಡೂ ಕೂಡ ಸೇರಿ ಒಂದೇ ಸಲ ಇರೋದಕ್ಕೆ ಆಗಲ್ಲ. ಯಾಕೆ ಅಂತ ಅಂದರೆ ಟೂ ರೀಸನ್ಸಿಂದ ಪ್ರೋಗ್ರಾಮ್ ಮತ್ತು ಡಾಟಾ ಮೇನ್ ಮೆಮೊರಿಲಿ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ಯಾವುದು ಅಂತ ಅಂದರೆ ಮೇನ್ ಮೆಮೊರಿ ಈಸ್ ಟೂ ಸ್ಮಾಲ್. ಮೇನ್ ಮೆಮೊರಿ ತುಂಬ ಸಣ್ಣದಾಗಿರುತ್ತೆ ಟು ಸ್ಟೋರ್ ಆಲ್ ದಿ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಟಾ ಪರ್ಮನೆಂಟಾಗಿ ಪ್ರೋಗ್ರಾಮ್ ಮತ್ತು ಡಾಟಾ ಎಲ್ಲ ಪ್ರೋಗ್ರಾಮ್ ಮತ್ತು ಡಾಟಾಗಳನ್ನು ಸ್ಟೋರ್ ನೋಡೋದಾದರೆ ಮೇನ್ ಮೆಮೊರಿ ತುಂಬ ಸಣ್ಣದಾಗಿರೋದ್ರಿಂದ ಸ್ಟೋರ್ ಮಾಡೋಕ್ಕಾಗಲ್ಲ. ಇನ್ನೊಂದು ಏನು ಅಂತ ಬಂದರೆ ಮೇನ್ ಮೆಮೊರಿ ಇದೆಯಲ್ಲ, ಅದು ವಲಟೈಲ್ ಸ್ಟೋರೇಜ್ ಡಿವೈಸ್. ಈ ಥರ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಸೆಕ್ಯೂರಿಟಿ ಅಥವಾ ಪ್ರೊಟೆಕ್ಷನ್ ಇರಲ್ಲ ನಮ್ಮ ಡಾಟಾಕ್ಕೆ. ಯಾಕಂದರೆ ನಾವು ಪವರ್ ಹೋದ ತಕ್ಷಣ ನಮ್ಮ ಡೇಟಾ ಫುಲ್ ಎರೇಸ್ ಆಗೋದ್ರಿಂದ ಮೇನ್ ಮೆಮೊರಿಲಿ ಪರ್ಮನೆಂಟಾಗಿ ಸೇವ್ ಆಗ್ತಾ ಹೋಗಲ್ಲ. ಸೊ 2 ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸಸ್ ಇರುತ್ತೆ. ಯಾವುವು? ವಲಟೈಲ್ ಮತ್ತು ನಾನ್ ವಲಟೈಲ್ ಇರ್ಬೋದು. ಸೊ ಹೈರಾರ್ಕಿ ಆಫ್ ಸ್ಟೋರೇಜ್ ಸ್ಟ್ರಕ್ಚರ್ನ ನೋಡ್ತಾ ಹೋಗೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸಸ್ ಇರುವ ಸ್ಟೋರೇಜ್ ಸ್ಟ್ರಕ್ಚರ್ಸ್ನ ನೋಡ್ತಾ ಹೋಗೋಣ. ಮೊದಲನೇದು ರಿಜಿಸ್ಟರ್ಸ್. ಎರಡನೇದು ಚಾಚೆ. ಮೂರನೇದು ಮೇನ್ ಮೆಮೊರಿ. ಸಾಲಿಡ್ ಸ್ಟೇಟ್ ಡಿಸ್ಕ್ಸ್. ನೆಕ್ಸ್ಟ್, ಹಾರ್ಡ್ ಡಿಸ್ಕ್. ಎಕ್ಸಾಂಪಲ್ಸ್ ಅಂತ ಕೇಳಿದ್ರೆ ಇದನ್ನೇ ಬರಿತಾ ಹೋಗ್ಬೋದು. ನೆಕ್ಸ್ಟ್, ಆಪ್ಟಿಕಲ್ ಡಿಸ್ಕ್ಸ್. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಟೇಪ್ಸ್. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಇದೆ. ಇದರಲ್ಲೇ ನಾನು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಥರ ಡಯಾಗ್ರಾಮ್ನ ಬಿಡಿಸಿದ್ರೆ ಸಾಕು. ಪ್ರತಿಯೊಂದಕ್ಕೂ ಇಂಟರ್ ಕನೆಕ್ಟ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ತಾ ಹೋದರೆ ನಾವು ಕೆಳಗಿಂದ ಹೋದರೆ ಮ್ಯಾಗ್ನೆಟಿಕ್ ಟೇಪ್ಸಿಂದ ರಿಜಿಸ್ಟರ್ಸ್ ಕಡೆ ಹೋದರೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸ್ಪೆನ್ಸಿವ್ನೆಸ್ ಅಂದರೆ ಸ್ಟೋರೇಜ್ ಸ್ಟ್ರಕ್ಚರ್ಸಿನ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಟೇಪ್ಸಲ್ಲಿ ನಾವು ಸ್ಟೋರ್ ಮಾಡೋದಕ್ಕೆ ಕಡಿಮೆ ಖರ್ಚು ಬರುತ್ತೆ, ರಿಜಿಸ್ಟರ್ಸಲ್ಲಿ ಸ್ಟೋರ್ ಮಾಡೋದಕ್ಕೆ ಜಾಸ್ತಿ ಖರ್ಚು ಬರುತ್ತೆ. ಆದರೆ ಈಗ ಹೋಗ್ತಾ ಇದ್ದರೆ ಫಾಸ್ಟರ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಫಾಸ್ಟರ್ ಸ್ಟೋರೇಜ್ ಯಾವುದ್ರಲ್ಲಿ ಆಗೋದು? ರಿಜಿಸ್ಟರ್ಸಲ್ಲಿ. ನೆಕ್ಸ್ಟ್, ರಿಜಿಸ್ಟರ್ಸಿಂದ ಮ್ಯಾಗ್ನೆಟಿಕ್ ಟೇಪ್ಸ್ ಕಡೆ ಬರಬೇಕಾದ್ರೆ ಅಸೆಸ್ ಟೈಮ್ ಇನ್ಕ್ರೀಸ್ ಆಗುತ್ತೆ.
ಒಂದು ಪ್ರೋಸೆಸ್ನ ಅಸೆಸ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಕಾಸ್ಟ್ ಪರ್ ಬಿಟ್ ಡಿಕ್ರೀಸಸ್. ಕಾಸ್ಟ್ ಪರ್ ಬಿಟ್ ಡಿಕ್ರೀಸಸ್. ಯಾಕಂದರೆ ಎಕ್ಸ್ಪೆನ್ಸಿವ್ನೆಸ್ ಮ್ಯಾಗ್ನೆಟಿಕ್ ಟೇಪ್ಸಿಂದ ರಿಜಿಸ್ಟರ್ಸ್ ಕಡೆ ಇನ್ಕ್ರೀಸ್ ಆಗೋದ್ರಿಂದ ರಿಜಿಸ್ಟರ್ಸಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಬೇಕು. ಅವಾಗೇನಾಗುತ್ತೆ ಅಂದರೆ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಂದು ಬಿಟ್ ಆಫ್ ಪ್ರೋಸೆಸ್ ಇರ್ಬೋದು, ಏನೋ ಡಾಟಾನ ನಾವು ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಜಾಸ್ತಿ ಬೇಕಾಗುತ್ತೆ. ಅವಾಗೇನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ಬಂದಂಗೆ ಕಾಸ್ಟ್ ಪರ್ ಬಿಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ಪಾರ್ಟಲ್ಲಿ ನಾವು ನೆಕ್ಸ್ಟ್ ಉಳಿದಿರೋ ಅಂತಹ ಇನ್ಪುಟ್ ಔಟ್ಪುಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು.